ಗೃಹ ಸಚಿವ ಪರಮೇಶ್ವರ್ ಮತ್ತು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತೆ ಭೇಟಿಯಾಗಿದ್ದಾರೆ. ಈ ಹಿಂದೆ ಸಾಕಷ್ಟು ಭೇಟಿಯಾಗಿದ್ದರು, ಈಗ ಮತ್ತೆ ಭೇಟಿಯಾಗಿದ್ದಾರೆ. ಸಿಎಂ ಬದಲಾವಣೆ ಕೂಗು ಬೆನ್ನಲ್ಲೇ ನಾಯಕರ ಈ ಭೇಟಿ ಕುತೂಹಲ ಮೂಡಿಸಿದೆ. ಮೊನ್ನೆಯಷ್ಟೇ ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದ ಸತೀಶ್ ಜಾರಕಿಹೊಳಿ ಇವತ್ತು ಪರಮೇಶ್ವರ್ ಅವರನ್ನ ಭೇಟಿಯಾಗಿ ಕೆಲ ಹೊತ್ತು ಚರ್ಚೆಯನ್ನು ನಡೆಸಿದ್ದಾರೆ. ಈ ಮಧ್ಯೆ ದಲಿತ ಸಂಘರ್ಷ ಸಮಿತಿಯ ಅಧಿವೇಶನ ಕಾರ್ಯಕ್ರಮದಲ್ಲಿ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅಂತ ಬೆಂಬಲಿಗರು ಘೋಷಣೆ ಕೂಗಿದ್ದಾರೆ. ಸತೀಶ್ ಜಾರಕಿಹೊಳಿ ಮುಂದೆನೇ ಈ ಥರ ಕೂಗು ಹಾಕಿದ್ರು ಕೂಡ ಸತೀಶ್ ಜಾರಕಿಹೊಳಿ ಅವರು ಸುಮ್ಮನಿದ್ದರು. ಬಳಿಕ ಮಾತನಾಡಿದಂತಹ ಅವರು, ಬೆಂಬಲಿಗರು ಕೂಗು ಶುರು ಮಾಡಿದ್ರೆ ನಾನೇನಪ್ಪ ಮಾಡಲಿ, ನಾನು ಬೇಡ ಅಂತ ಈಗಾಗಲೇ ಹೇಳಿದೀವಲ್ಲ ಅಂತ ನುಣುಚ್ಕೊಂಡ್ರು. ದಲಿತ ಸಿಎಂ ಪ್ರಸ್ತಾವನೆ ಸದ್ಯಕ್ಕಿಲ್ಲ, ಸಿಎಂ ಸ್ಥಾನ ಖಾಲಿ ಇಲ್ಲ, ನಮ್ಮ ಬೇಡಿಕೆ ಸದ್ಯಕ್ಕಂತೂ ಇಲ್ಲ ಅಂತ ಹೇಳಿದ್ದಾರೆ. ಬೆಟ್ಟಾಗಿದ್ದೀವಿ, ಊಟ ಮಾಡಿಸಿರೋ ಅಷ್ಟೇ. ನಂದು ಬೇರೆ ಕಾರ್ಯಕ್ರಮ ಇತ್ತು, ಸೊ ಅಲ್ಲಿ ಬಂದಿದ್ದೆ. ಸಾಹೇಬ್ರ ನೋಡ್ಕೊಳ್ಳಿಕ್ಕೆ ಬಂದಿದ್ವಿ. ಬೇರೆ ಏನಾಗ್ತದೆ ಏನಿತ್ತು. ಇಲ್ಲ, ನಾವೆಲ್ಲಿ ಕೊಡಬೇಡ ಅಂತ ಹೇಳಿರಲ್ಲ, ಅವ್ರು ಕೂಗು ಮಾಡಿದ್ರೆ ನಾವು ಬೇಡ ಅಂತ ಹೇಳಿದ್ರೆ. ಅದು ಈ ಸಿಎಮ್ಗೆ ಸಾಹೇಬ್ರು ಹೆಂಗೆ ಭೇಟಿ ಆದೀವಿ ಹಂಗೆ ಅಷ್ಟೇ. ಅದು ನಮ್ಮ ಅಧ್ಯಕ್ಷರಿಗೆ ಹೋಗಿದ್ದೀವಿ ಅಷ್ಟೇ, ಭೇಟಿಯಾಗಿದ್ದೀವಿ, ಬಿಟ್ಟರೆ ಬೇರೆ ಏನಿಲ್ಲ. ಬೇರೆ ಅವಕಾಶ ಇಲ್ಲ. ರೀಸೆಂಟಾಗಿ ಬೆಂಗಳೂರಲ್ಲಿ ಭೇಟಿ ಆಗಿದ್ದೀವಿ ಸರ್, ಮತ್ತೆ ಭೇಟಿ ಆಗ್ತಾನೆ ಇರ್ತೀವಿ. ಮತ್ತೆ ಎಲ್ಲ ಒಂದೇ ಮಂತ್ರಿಗಳು ಶಾಸಕರು ಭೇಟಿ ಆಗ್ತಾನೆ ಇರ್ತೀವಿ. ಅದೇ ನಂಗೆ ನೀವು ಹೆಂಗೆ ಸೇರಿದ್ರಿ, ಡೈಲಿ ಸೇರ್ತಿರಲ್ಲ, ಮತ್ತೆ ನಾವು ಹಂಗೆ ಸೇರ್ತಾನೆ ಇರ್ತೀವಿ. ರಾಜ್ಯದಲ್ಲಿ ಸರ್ ದಲಿತ ಸಿಎಂ ಕೂಡ ಕೇಳಿ ಬರ್ತಾರೆ, ಯಾಕಂದ್ರೆ ಹೇಳಿದಿಲ್ಲ. ಈಗ ದಲಿತ ಸಿಎಂ ಈಗ ಸದ್ಯಕ್ಕೆ ಇಲ್ಲ, ಪ್ರಸ್ತಾವನೆ ಇದ್ದಾಗ ಹೇಳ್ತೀವಿ, ನಿಮ್ಗೆ ಕರೆದು ನಾವು ಹೇಳ್ತೀವಿ ನಮ್ಮ ಡಿಮಾಂಡ್ ಇದೆ ಅಂತ. ಈಗಿಲ್ಲ ಯಾವುದು.